ನಾವು ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೈಸೂರಿಗೆ ಭೇಟಿ ಕೊಟ್ಟಿದ್ರು. ಇದೇ ಸಂದರ್ಭದಲ್ಲಿ ಸಿಎಂ ಹಾಗೂ ರಾಷ್ಟ್ರಪತಿ ಅವರ ನಡುವೆ ಭಾಷಾ ಜುಗಲ್ಬಂದಿ ನಡೆದಿದೆ. ನಿಮ್ಗೆ ಕನ್ನಡ ಬರುತ್ತಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಿನ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿಯಾಗಿದ್ರು. ಹಾಸ್ಯಮಯ ಪ್ರಶ್ನೆ ಈ ರೀತಿಯಾಗಿ ಕೇಳಲಾಗಿದೆ, ನಿಮಗೆ ಭಾಷೆ ಬರುತ್ತಾ, ಕನ್ನಡ ಭಾಷೆ ಬರುತ್ತಾ ಅಂತ. ಸೊ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ಅವರು ದೇಶದ ಎಲ್ಲ ಭಾಷೆ ಇಷ್ಟ, ಕನ್ನಡ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ನೋ ಕನ್ನಡ, ನೋ ಕನ್ನಡ, ನೋ ಕನ್ನಡ, ನೋ ಕನ್ನಡ. ಇನ್ನು ಇವತ್ತು ಮೈಸೂರಿನ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ರು. ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ರು, ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಭಾಗಿಯಾಗಿದ್ರು. ಸೊ ಇಂತಹ ಸಂದರ್ಭದಲ್ಲಿ ಅವರು ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಕನ್ನಡ ಬರುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ದ್ರೌಪದಿ ಮುರ್ಮು ಅವರಿಗೆ ಕೇಳ್ತಾರೆ. ಅಂದ್ರೆ ಒಂದು ಲೈಟ್ ಹಾರ್ಟೆಡ್ ಕಾನ್ವರ್ಸೇಷನ್ ಇದು. ಅಂದ್ರೆ ಅಂತ ಸೀರಿಯಸ್ ಆಗಿ ನೀವು ಕನ್ನಡ ಬರುತ್ತಾ, ಕನ್ನಡದಲ್ಲೇ ಮಾತಾಡಬೇಕು ಆ ರೀತಿ ಅಲ್ಲ, ಒಂದು ಲೈಟ್ ಹಾರ್ಟೆಡ್ ಕಾನ್ವರ್ಸೇಷನ್ ನಡೆದಿರೋದು. ಹಾಸ್ಯಾಸ್ಪದವಾಗಿ, ಹಾಸ್ಯಮಯ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಲೈಟ್ ಆಗಿ. ಸೊ ಆಗ ದ್ರೌಪದಿ ಮುರ್ಮು ಅವರು ಉತ್ತರ ಕೊಡ್ತಾರೆ, ಅರ್ಥ ಆಗುತ್ತೆ, ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಹೇಳಿ. शुभकामनाएं आपके साथ है। मैं माननीय मुख्यमंत्री से कहना चाहूंगी, कन्नड़ या कर्नाटक भाषा भले ही मेरे मातृभाषा नहीं है, लेकिन मेरे भारत में जितने भी भाषा है, जितने भी संस्कृति है, ये जितने भी परंपरा है, ये मेरा प्यारा है। मैं सबको बहुत आदर करती हूँ, सम्मान करती हूँ। सब अपने भाषा को जीवित रखे, अपने परंपरा, अपनी संस्कृति को जीवित रखे, उस दिशा में आगे बढ़े। मैं इसके लिए शुभकामना देती हूँ, लेकिन मैं जरूर सीखूंगी कन्नड़ भाषा थोड़ा थोड़ा। न्यूज़ फर्स्ट, निर्भीतिಯಿಂದ ನಿಮ್ಮ ಪರವಾಗಿ।